ಅಟಲ್ ಅಮರರಾಗಿದ್ದಾರೆ. ಅಜಾತಶತ್ರು ಇನ್ನಿಲ್ಲ. ಅಜಾತಶತ್ರು ಅನ್ನೋ ಏನು ವಿಶೇಷವಾಗಿ ಅನ್ವರ್ಥಕವಾಗಿ ಅನ್ವಯ ಆಗೋದು ವಾಜಪೇಯಿಯವರಿಗೆ. ನಾವು ಇದುವರೆಗೂ ತುಂಬ ನಾಯಕರುಗಳು ಮಾತಾಡಿದ್ದಾರೆ. ಎಲ್ಲರೂ ಹೇಳಿರೋ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ ವಾಜಪೇಯಿಯವರು ಅಜಾತಶತ್ರು ಅನ್ನೋದು. ಈಗ ಅಂತಿಮ ದರ್ಶನದ ಸಿದ್ಧತೆ ನಡೀತಾ ಇದೆ. ಗಣ್ಯರಿಗಾಗಿ ಅಂತಿಮ ದರ್ಶನ 9:30 ಶುರುವಾಗುತ್ತೆ. ಗಣ್ಯರೆಲ್ಲ ಬರ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯವರು ಆವಾಗಲೇ ಬಂದಿದ್ದನ್ನು ನೋಡಿದ್ರಿ, ಬಾಬಾ ರಾಮದೇವ್ ಬಂದಿದ್ದನ್ನ ನೋಡಿದ್ರಿ. ಈಗ ನಿತೀಶ್ ಕುಮಾರ್ ಅವರು ಕಾರಿಂದ ಬರ್ತಾ ಇದ್ದಾರೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಮೊಮೆಂಟಸ್ ಅಕೇಶನ್ ಅಂತ ಅಂದ್ಕೊಳ್ತೀನಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರು ಅಲ್ಲಿಗೆ ಬರ್ತಾರೆ. ವಾಜಪೇಯಿಯವರ ಪ್ರಭಾವ, ವಾಜಪೇಯಿಯವರ ವ್ಯಕ್ತಿತ್ವ ಅಂಥದ್ದು. ಎಲ್ಲರನ್ನೂ ಸೆಳೆದಿಟ್ಕೊಂಡಂಥವರು, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋದಂಥವರು. ರಾಷ್ಟ್ರದ ಅತಿ ದಿಟ್ಟ ನಿರ್ಧಾರಗಳನ್ನು ಕೂಡ ರಾಧಾಕೃಷ್ಣ ಅವರು, ನನ್ನ ಜೊತೆ ಕಾಂಗ್ರೆಸ್ ಮುಖಂಡರಾದ ರಾಧಾಕೃಷ್ಣ ಅವರು ಇದ್ದಾರೆ, ಅವರು ಆವಾಗಲೇ ಹೇಳ್ತಾ ಇದ್ದರು, ಯಾವುದೇ ನಿರ್ಧಾರ ತಗೊಳ್ಳುವಾಗ ಕೂಡ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ರು ಅಂಥೇಳಿ. ಒಂದು ನಿರ್ಧಾರ ತಗೊಳ್ಳಿಕ್ಕೆ ದಿಟ್ಟತನ ಬೇಕಾಗತ್ತೆ. ದಿಟ್ಟತನದ ಜೊತೆಗೆ ಒಂದು ಅಕಾಮಡೇಟಿವ್ ನೇಚರ್ ಬೇಕಾಗುತ್ತೆ. ಯು ಹ್ಯಾವ್ ಟು ಲಿಸನ್ ಟು ಅದರ್ಸ್, ಯು ಹ್ಯಾವ್ ಟು ಟೇಕ್ ದೇರ್ ಒಪಿನಿಯನ್, ಯು ಹ್ಯಾವ್ ಟು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್. ಆ ಥರದ ಎಲ್ಲರನ್ನೂ ಕರೆದುಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ವಾಜಪೇಯಿಯವರಿಗಿತ್ತು. ಇಷ್ಟೊತ್ತು ಮಾತಾಡ್ತಾ ಇದ್ವಿ. ರಾಧಾಕೃಷ್ಣ ಅವರೇ, ಟಾಕಿಂಗ್ ಅಬೌಟ್ ಹಿಮ್ ಬೀಯಿಂಗ್ ಆ್ಯನ್ ಇನ್ಸ್ಟಿಂಕ್ಟಿವ್ ಡೆಮೋಕ್ರೆಟ್ ಅಂತೇಳಿ. ಈಗ ಒಂದೇ ನಿಮಿಷ, ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಕೂಡ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಮುಖಂಡರು. ಸೇಡಮ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಮ್ಮನ್ನು ಮಾತಾಡಿಸ್ತೀನಿ, ತಮ್ಮ ಮೊದಲ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೆ ಮುಂಚೆ ಒಂದೇ ಒಂದು ಕ್ಷಣ ರಾಧಾಕೃಷ್ಣ ಅವ್ರನ್ನ ಮಾತಾಡ್ತೀನಿ. ರಾಧಾಕೃಷ್ಣ ಅವರೇ, ನಾವು ಮಾತಾಡ್ತಾ ಇದ್ವಿ ಹೌ ಇನ್ಸ್ಟಿಂಕ್ಟಿವ್ ಎ ಡೆಮೋಕ್ರೇಟ್ ಹಿ ವಾಸ್ ಅಂತ ಹೇಳಿ. ಈ ಸ್ವಭಾವ ಸಹಜವಾಗಿ ಹಿ ವಾಸ್ ಡೆಮೋಕ್ರೇಟ್ ಅಂತ. ಈ ಇನ್ಸ್ಟಿಂಕ್ಟಿವ್ ಡೆಮೋಕ್ರೆಟಿಕ್ ಇದಿದೆಯಲ್ಲ, ಕಾನ್ಷಿಯಸ್ನೆಸ್ಸು, ಅದು ನಮ್ಮ ದೇಶದ ಸಾಕ್ಷ್ಯ ಪ್ರಜ್ಞೆಯಾಗಿ ಭಾಳ ಇತ್ತು. ನೆಹರೂರವರಿಂದ ಆದದ್ದು. ಲಾಲ್ ಬಹದ್ದೂರ್ ಆಗಲಿ, ನೆಹರು ಆಗಲಿ, ಕೆಲವು ಎಮರ್ಜೆನ್ಸಿ ಎಬರೇಷನ್ ಬಿಟ್ಟರೆ ಇಂದಿರಾ ಗಾಂಧಿಯವರಾಗಲಿ, ಚರಿತ್ರೆ ಹೇಳುವಂಥದ್ದು, ರಾಜೀವ್ ಗಾಂಧಿಯವರಾಗಲಿ, ನರಸಿಂಹರಾವ್ ಆಗಲಿ, ವಾಜಪೇಯಿ ಆಗಲಿ, ಈ ಪರಂಪರೆಯಲ್ಲಿ ಬಂದಂಥ ಬಿಂದುಗಳು ಇದೆಲ್ಲ ಒಂದು ಜ್ಯೋತಿರ್ಬಿಂದುಗಳು ಅಂತ ಕರೆಯೋಣ ಇದನ್ನು. ಇವರನ್ನ ಯಾಕೆ ಇನ್ಸ್ಟಿಂಕ್ಟಿವ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ನಾನು ಆ ಮಾ ದುರ್ಗಾ ಅಂತ ಕರೆದ ಭಾವುಕತೆಯಲ್ಲಿ ಮಾತ್ರ ಅಲ್ಲ, ಅವರು ಹಿ ನೆವರ್ ಹೇಟೆಡ್ ಎ ವಿರೋಧಿ. ಹಿ ಹ್ಯಾಡ್ ನೋ ವಿರೋಧೀಸ್ ಅಟ್ ಆಲ್. ದಟ್ಸ್ ವಾಟ್ ವಿ ಹ್ಯಾವ್ ಕಮ್ ಟು ಟುಡೇ. ಈಗ ಎಲ್ಲ ಕಡೆ ನಿರ್ದ್ವೇಷದ ರಾಜಕಾರಣ ಅವರದ್ದು, ಸಭ್ಯತೆಯ ರಾಜಕಾರಣ. ಆ ಒಂದು ಪ್ರಸ್ತಾಪ ಆಯಿತು ಇಲ್ಲಿ ಪ್ರಮೋದ್ ಮಹಾಜನ್ ಬಗ್ಗೆ. ಇದು ವಿಶ್ವಾಸಮತ ತೆಗೆಯುವಂಥ ಸಂದರ್ಭದಲ್ಲಿ ಪ್ರಮೋದ್ ಮಹಾಜನ್ ಸ್ವಲ್ಪ ಉದ್ವೇಗದಿಂದ ಒಂದು ಮಾತಾಡ್ತಾರೆ. ಆಗ ಅಟಲ್ಜಿ ಅವರು ತಕ್ಷಣ ಅದನ್ನು ನಿಲ್ಲಿಸ್ತಾರೆ. ಆ ಒಂದು ಅಸಭ್ಯ ಪದವನ್ನು, ಒಂದು ಸಭ್ಯತೆಯ ರಾಜಕಾರಣಕ್ಕೆ, ಒಂದು ಸಭ್ಯತೆಯ ರಾಜಕಾರಣದ ಒಂದು ಮುಖ ಅವರು. ಪ್ರಿಯಾಂಕಾ ಗಾಂಧಿ ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ, ತಾವು ನೋಡಿರ್ಬೋದು. He is not only a friend of everybody, he began consensus politics. ಸರ್ವಾಭಿಪ್ರಾಯದ ರಾಜಕಾರಣವನ್ನು ಅವ್ರು ಮುಖವಾಗಿದ್ರು. ಇಂಡಿಯಾ ಶೈನಿಂಗ್ ಅಂದರು. ಆಗದೇ ಇರ್ಬೋದು, ಅದು ಪ್ರಶ್ನೆ ಅಲ್ಲ. ವಾಜಪೇಯಿ ಇಸ್ ಆಲ್ವೇಸ್ ಶೈನಿಂಗ್. ವಾಜಪೇಯಿ ಶೈನಿಂಗ್. India was probably also shining, but he did not know how to send the message. I'm just telling, ವಾಜಪೇಯಿ ಇಸ್ ಆಲ್ವೇಸ್ ಶೈನಿಂಗ್. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಮೆತ್ತಗೆ ಜನಸಂಘದ ವಿಚಾರಧಾರೆಗೆ ಸಮಾಜವಾದದ ಬಳ್ಳಿಯನ್ನು ಹಬ್ಬಿಸಿದ್ರು. ಗಾಂಧಿ ಪ್ರಣೀತ್ ಸಮಾಜವಾದ ಅಂತ ಹೇಳಿದ್ರು ಅವರು. ಗಾಂಧಿ ಪ್ರಣೀತ್ ಅಂದರೆ ಗಾಂಧಿಸಮ್ ಆಲ್ಸೋ ಇನ್ಫ್ಲುಯೆನ್ಸ್ಡ್ ಹಿಮ್ ಸೋ ಮಚ್. ಗಾಂಧಿಸಮ್ ಅಂದರೆ ಏನು? ನಾಟ್ ಓನ್ಲಿ ನಾನ್ ಇಂಜುರಿ, ನಾನ್ ಹರ್ಟಿಂಗ್ ಎನಿಬಡಿ. ಇದು ಒಂದು ಕೋಇನ್ಸಿಡೆನ್ಸ್ ಅಂತ ಅನ್ಬೋದು. ಅವರು ಹುಟ್ಟಿದ್ದು ಡಿಸೆಂಬರ್ 25, ಜೀಸಸ್ ಕ್ರೈಸ್ಟ್ ಹುಟ್ಟಿದ ದಿವಸ. ಅವರು ಹುಟ್ಟಿದ ದಿವಸವೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ತಗೊಳ್ಳೋದು. ಇದೆಲ್ಲ ಸಾಂದರ್ಭಿಕವಾದ ಕಾಕತಾಳೀಯ ನ್ಯಾಯ ಅಂತ ನಾವು ಒಪ್ಕೊಂಡ್ರು. ಒಂದು ಸೂತ್ರವನ್ನು ಹೆಣೆಯುವಾಗ ಅಟಲ್ಜಿಯಲ್ಲಿ ಈ ಪರಂಪರೆ ನಡೆದು ಬಂದದ್ದು. NP ಉಲ್ಲೇಖನ್ ಅಂತವರು ಒಂದು ಪುಸ್ತಕ ಬರೆದಿದ್ದಾರೆ, ಭಾಳ ಒಳ್ಳೆಯ ಪುಸ್ತಕ. ಅದು ದ ಅನ್ಟೋಲ್ಡ್ ವಾಜಪೇಯಿ, ದ ಪಾಲಿಟಿಷಿಯನ್ ಆ್ಯಂಡ್ ಪ್ಯಾರಾಡಾಕ್ಸಸ್. ಅನೇಕ ಮಂದಿಗೆ ಅವರು ಪ್ಯಾರಾಡಾಕ್ಸಸ್ ಹಾಕೊಂಡು, ಒಬ್ಬ ಸ್ವಯಂ ಸಂವಾದಿ ಆಗದೇ ಇದ್ರೆ ಅವನು ಪ್ಯಾರಾಡಾಕ್ಸ್ ಆಗದೆ ಸಾಧ್ಯವೇ ಇಲ್ಲ. ಗಾಂಧೀಜಿ ಪ್ಯಾರಾಡಾಕ್ಸ್. ಯಾಕಂದ್ರೆ ವಿರುದ್ಧಗಳಿದ್ದಾಗಲೇ ಸ್ವಯಂ ಕಂಪ್ಲೀಟ್ ಆಗೋದು. ಸ್ವಯಂ ಸಂವಾದ ಅಂತೀವಿ. ತನ್ನಲ್ಲೇ ತಾನು ಮಾತಾಡ್ಕೊಳ್ತಾನಲ್ಲ. ಅವರು ಮಾತಿನ ಮೂಲಕ ಎಷ್ಟು ರಾಜಕಾರಣ ಮಾಡಿದ್ರು, ಗಾಂಧಿ ತರ
ಮೌನದ ಮೂಲಕವೂ ಅಷ್ಟೇ ರಾಜಕಾರಣ ಮಾಡಿದ್ರು. ಬ್ಯೂಟಿಫುಲ್, ದಟ್ಸ್ ಎ ಬ್ಯೂಟಿಫುಲ್ ಲೈನ್. ಮೌನದ ಮೂಲಕ ಮಾತಾಡೋದು ವಾಜಪೇಯಿ ಅವರು. ಹಿ ನ್ಯೂ ಇಟ್ ವೆರಿ ವೆಲ್. ಅದಕ್ಕೆ ಅವರ ಭಾಷಣದಲ್ಲಿದ್ದಂತ ಶೆಜುರ ಅಂತ ಮ್ಯೂಸಿಕ್ ಅಲ್ಲಿ ಹೇಳ್ತೀವಿ, ಪಾಸ್. ಕರೆಕ್ಟ್. ಆ ಒಂದು ಪಾಸೇ ಮೌನ. ವೆರಿ ಸ್ಟ್ರಾಟಜಿಕ್, ವೆರಿ ಎಫೆಕ್ಟಿವ್ ಪಾಸಸ್. ಸೇಡಮ್ ಅವರೇ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಮುಂಚೆ ನನ್ನ ಜೊತೆ ಈಗ ಶ್ರೀನಾಥ್ ಅವರು, ಭಾರತೀಯ ಜನತಾ ಪಕ್ಷದ ವಕ್ತಾರರು ಬಂದು ಸೇರ್ಕೊಂಡಿದ್ದಾರೆ. ಸ್ವಾಗತ. ಫಸ್ಟ್ ಐ ವಿಲ್ ಗೋ ಟಾಕ್ ಟು ಸೇಡಮ್ ಅವರು. ಬಸವರಾಜ್ ಪಾಟೀಲ್ ಸೇಡಮ್ ಅವರೇ, ವಾಜಪೇಯಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಈ ಕ್ಷಣಕ್ಕೆ ನಿಮ್ಗೆ ಅನ್ನಿಸ್ತಿರೋದೇನು? ನಿಮ್ಮ ಮನಸ್ಸಿನಲ್ಲಿರೋ ಭಾವ ಏನು? ಶೂನ್ಯತೆಯ ಭಾವನ. ನರೇಂದ್ರ ಮೋದಿಯವರು ಆವಾಗಲೇ ಹೇಳಿದ್ದಾರೆ ಶೂನ್ಯ ಆವರಿಸ್ಕೊಂಡಿದೆ ಅಂತ ಹೇಳಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಿದೆ ಸರ್? ಸೇಡಮ್ ಅವರೇ, ಕೇಳ್ತಾ ಇದೆಯಾ ನನ್ನ ಮಾತು? ಅಗೇನ್ ಕಾಲ್ ಡ್ರಾಪ್, ಏನೋ ವಿ ಆರ್ ಸೋ ಯೂಸ್ ಟು ಇಟ್. ಮತ್ತೆ ನಾವು ಸಂಪರ್ಕ ಮಾಡ್ತೀನಿ. ಶ್ರೀನಾಥ್ ಅವರೇ, ವಾಜಪೇಯಿಯವರ ಅಜಾತಶತ್ರು ಗುಣದ ಬಗ್ಗೆ, ಅವರ ವಾಕ್ಚಾತುರ್ಯದ ಬಗ್ಗೆ, ಅವರ ಪಾಂಡಿತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಒಂದು ಮಾತನ್ನಲ್ಲಿ ಅವ್ರನ್ನ ನೆನಪಿಟ್ಕೋಬೇಕು. ನಾನು ಐ ವಾಂಟ್ ಟು ರಿಮೆಂಬರ್ ವಾಜಪೇಯಿ ಲೈಕ್ ದಿಸ್ ಅಂದರೆ ಯಾವ ಥರ? ಅದೇ ಈ ಹೇಳೋಕ್ಕಾಗಲ್ಲ, ಶೂನ್ಯ ಅಂತ ಹೇಳಿದಾರಲ್ಲ, ತುಂಬ ಕರೆಕ್ಟು. ಐ ಫೀಲ್ ಸಡನ್ಲಿ ದ ಲಾಸ್ ಆಫ್ ಹಿಮ್ ಇನ್ ದ ಲಾಸ್ಟ್ ಫ್ಯೂ ಅವರ್ಸ್. ಐ ರಿಯಲಿ ಡೋಂಟ್ ನೋ, ವಿ ಹ್ಯಾವ್ ಮಿಸ್ಡ್ ಹಿಮ್. ಬಿಕಾಸ್ ನಮ್ಮ ಜೀವನದಲ್ಲಿ ನಾನು ಇರ್ಬೋದು, ರಾಧಾಕೃಷ್ಣ ಇರ್ಬೋದು, ನಮ್ಮ ಚಿಕ್ಕ ವಯಸ್ಸಿಂದ ನಾವು ಒಂದು ಪೊಲಿಟಿಕಲ್ ಸೆಗ್ಮೆಂಟಲ್ಲಿ ಬೆಳ್ಕೊಂಡು ಬಂದಿದ್ರೆ ಹಿ ವಾಸ್ ಸೆಂಟರ್ ಆಫ್ ದ್ಯಾಟ್. ಆ್ಯಂಡ್ ಅವ್ರ ಜೊತೆ ಅದ್ವಾನಿಯವರಿದ್ದರು, ಈ ಕಡೆ ಪಂಡಿತ್ ದೀನ್ ದಯಾಳ್ ಜಿ ಇದ್ರು. ವಾಸ್ ದ ಸೆಂಟ್ರಿಕ್. ದೀನ್ ದಯಾಳ್ ಜಿ ವಾಸ್ ದ ಸೆಂಟ್ರಿಕ್ ಬಿಕಾಸ್ ಹಿ ಕುಡ್ ಹ್ಯಾಂಡಲ್ ಅಟಲ್ ಜಿ, ದ ಕ್ಲಾರಿಫಿಕೇಶನ್ಸ್ ಹಿ ಕುಡ್ ಗಿವ್. ಈ ಥರ ಬೇರೆ ಬೇರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಅಲ್ಲಿ ಎಲ್ಲ ಮಾತುಕತೆಗಳಾದಾಗ ಅವ್ರು ಮಾಡೋರು. ಮತ್ತು ಯು ಹ್ಯಾಡ್ ನಾನಾಜಿ ದೇಶ್ಮುಖ್. ಇಟ್ಸ್ ಅ ಪ್ಲಟಾರ್ ಆಫ್ ಥಿಂಕರ್ಸ್, ಗ್ರೂಪ್ ಆಫ್ ಥಿಂಕರ್ಸ್. It was, you see, his clarity on things was fantastic, unbelievably clear cut. He was not mixed up and he was not soft. Vajradapi kathorani, mruduni kusmadapi. That is what it applies to him. Very directly it applies to him. Was he quite unlike BJP? No, he was BJP. He created BJP. He created Jansangh. You see, the thought process came from Sangha. See, 39 ಸ್ವಯಂ ಸೇವಕರಾದರು, 44 ಪ್ರಚಾರಕರಾದರು. ನಮ್ಮ ತಂದೆ 42-43 ಪ್ರಚಾರಕರಾದರು, ಅವ್ರು 44ರಲ್ಲಾದರು. ಇವರೆಲ್ಲ ಒಟ್ಟಿಗೆ ಬೆಳೆದವರು. ಅವರು ಅಖಿಲ ಭಾರತ ಜನಸಂಘನ 51ರಲ್ಲಿ ಅವ್ರು ಶುರು ಮಾಡಿದ್ರು. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ತಂದೆಯವರು ಶುರು ಮಾಡಿದ್ರು. ಐ ಫೀಲ್ ದೇರ್ ಇಸ್ ಅ ಲಾಟ್ ಆಫ್ ಪ್ಯಾರಲಲ್ಸ್ ಐ ಹ್ಯಾವ್ ಸೀನ್ ವಿತ್ ದೆಮ್. ಪ್ರಾರಂಭದಲ್ಲಿ ನೀವು ಹೇಳಿದ್ರಲ್ಲ ಶೂನ್ಯ ಅಂತ ಹೇಳಿ, ನರೇಂದ್ರ ಮೋದಿ ಹೇಳಿದ್ದು ಶೂನ್ಯ. ಹೌದು. ಬಟ್ ಏನಂದ್ರೆ ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ರಾಧಾಕೃಷ್ಣ ಅವರೇ ಕಳೆದ 10 ವರ್ಷದಿಂದ ಅವರು ಅನಾರೋಗ್ಯದಿಂದ ಇದ್ರು, ಮೌನವಾಗಿಬಿಟ್ಟಿದ್ರು. ನಾವು ವಾಜಪೇಯಿ ಅವರ ಧ್ವನಿನೇ ಕೇಳಲಿಲ್ಲ. ನಾನು ಹೇಳ್ತಾ ಇದ್ದೆ, ಅಂಧೇರ ಚಟೇಗ, ಸೂರಜ್ ನಿಕ್ಲೇಗ, ಕಮಲ್ ಖಿಲೇಗ ಅಂತ ಹೇಳಿದವರು ಕಮಲ ಅರಳೋ ಟೈಮ್ನಲ್ಲಿ ಮೌನ ಆಗ್ಬಿಟ್ಟಿದ್ರು. ದಟ್ ವಾಸ್ ಅನ್ ಐರನಿ. ಅಷ್ಟು ವರ್ಷದಿಂದ ಮೌನ ಇದ್ರೂ ಕೂಡ, ಅಷ್ಟು ವರ್ಷದಿಂದ ವಾಜಪೇಯಿಯವರ ಧ್ವನಿ ಕೇಳದೇ ಇದ್ರು ಕೂಡ, ವಾಜಪೇಯಿ ಈಗ ಹೋದ್ರು ಅಂತಿದ್ದಂಗೆ ಒಂದು ಶೂನ್ಯ ಭಾವ ಆವರಿಸ್ಕೊಳ್ಳುತ್ತೆ ಅಂತಂದ್ರೆ, ಹೌ ಡಿಡ್ ಇನ್ಫ್ಲೂಯೆನ್ಸ್? ಸಬ್ ಕಾನ್ಶಿಯಸ್ ಇನ್ಫ್ಲೂಯೆನ್ಸ್. ಸರ್, ಅವ್ರನ್ನ ನಾವು ತರುಣ ಹೃದಯ ಸಾಮ್ರಾಟ್ ಅಂತ ಕರೀತಾ ಇದ್ವಿ. You see, that is how we used to address him in our younger days. He was ತರುಣ ಹೃದಯ ಸಾಮ್ರಾಟ್. See, that is something which cannot go out of you. It remains with you. ಸಾವಿನ ಮನೆಯಲ್ಲಿ ನಾನು ನನ್ನ ಪ್ಯಾರಾಮೀಟರ್ನಲ್ಲಿ ಮಾತ್ರ ಮಾತಾಡ್ತೇನೆ. ಎಕ್ಸಾಕ್ಟ್ಲಿ. ಅಗಲಿದ ಮಹಾನ್ ಚೇತನಕ್ಕೆ ಗೌರವ ಕೊಡೋಕ್ಕೆ ನಾನು ಬಂದಿದ್ದೇನೆ. ಆದರೆ ನಿರ್ದ್ವೇಷದ ರಾಜಕಾರಣ ಇದೆಯಲ್ಲ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದೆಷ್ಟು ಸೂಕ್ತ ಅನ್ನೋದನ್ನ ಅಟಲ್ ಜಿ ಶೂನ್ಯತೆ ಬರೋದಿದೆಯಲ್ಲ, ಶೂನ್ಯತೆ ಹೇಗೆ ಅಂದ್ರೆ ನೀವು ಹೇಳಿದ್ರಿ ಮೌನದ ಬಗ್ಗೆ ಮಾತಾಡಿದ್ರಲ್ಲ, 10 ವರ್ಷದ ಮೌನದ ನಂತರ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ವೆನ್ ಯು ರಿಯಲೈಸ್ ಹಿ ಇಸ್ ನಾಟ್ ದೇರ್, ಯು ಫೀಲ್ ದಟ್ ಎಂಪ್ಟಿನೆಸ್. ಯಾಕಂದ್ರೆ ಆ ಮೌನ ಕೂಡ ಮಾತಾಡ, ಯಾಕಂದ್ರೆ ಆ ಪುಸ್ತಕದ ಉಲ್ಲೇಖ ಮಾಡಿದೆ ನಾನು. ಅಟಲ್ ಜಿಗೆ ಅನೇಕ ವಿಚಾರಧಾರೆಗಳ ಪ್ರಭಾವ ಇತ್ತು, ಅವರ ಮೇಲೆ ಅನೇಕ ವಿಚಾರಧಾರೆಗಳು. ಆ ಅನೇಕ ವಿಚಾರಧಾರೆಗಳ ಪ್ರಭಾವವನ್ನು ಅವರು ಯಾವುದು ಒಳ್ಳೆಯದಿದೆಯೋ ಅದನ್ನು ಗ್ರಹಿಸಿಕೊಳ್ಳುವಂಥ ಒಂದು ಸಮದರ್ಶಿ ಭಾವ ಇತ್ತು. ಆದ ಕಾರಣ ಅವರು ವೈಯಕ್ತಿಕವಾಗಿ ಯಾರನ್ನು ದ್ವೇಷ ಮಾಡಲಿಕ್ಕೆ ಇಂಪಾಸಿಬಲ್ ಫಾರ್ ಹಿಮ್. ಇಟ್ ವಾಸ್ ಇಂಪಾಸಿಬಲ್. ಆದ ಕಾರಣ ನಮಗೆ ಪ್ರಸ್ತುತ ಸ್ಥಿತಿಯಲ್ಲಿ ಆ ಶೂನ್ಯತೆ ಯಾಕೆ ಬಂತು ಅಂತ ಹೇಳಿದ್ರೆ, ಆ ಮೌನ ಯಾಕೆ ಬಂತು ಅಂತ ಹೇಳಿದ್ರೆ, ಮೌನ ಇಷ್ಟೇ,
ಸಭ್ಯತೆಯ ರಾಜಕಾರಣ ಕೊನೆಯಾಗಬಾರದಲ್ಲ ಅನ್ನುವಂಥ ಕಾಳಜಿಯೊಂದಿಗೆ ಸಭ್ಯತೆಯ ಅವರ ರಾಜಕಾರಣ ಹತ್ರ ವಿಟ್ಟು ಮತ್ತು ಹ್ಯೂಮರ್ ಎಲ್ಲ ಅವರ ವಿಟ್ಟಿತ್ತು, ಹ್ಯೂಮರ್ ಇತ್ತು. ಅಣ್ಣಾದೊರೆ ಮುಖ್ಯ ನಾಯಕರಾಗಿದ್ದರು. ಅಣ್ಣಾದೊರೆ ಮುಖ್ಯ ನಾಯಕರಾಗಿರುವಾಗ ಆಗೊಂದು ಸಕ್ಸೆಷನಿಸ್ಟ್ ಮೂವ್ಮೆಂಟ್ ಆಗ್ಬಿಡ್ತದೋ ಅನ್ನುವಂಥ ಒಂದು ಭಯವೂ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅಟಲ್ಜಿ ಅವರ ಜೊತೆ ಅತ್ಯಂತ ನಿಕಟ ಸಂಪರ್ಕದಲ್ಲಿದ್ದರು. ಅಣ್ಣಾದೊರೆ ಹೇಳಿದ್ರಾಗ ಒಂದು ಮಾತು ಏನಂದರೆ, ಅಟಲ್ಜಿ ಮಾತನಾಡುವಂಥ ಹಿಂದಿ ಎಲ್ಲರೂ ಮಾತಾಡಿದ್ರೆ ನಮಗೇನು ಅಬ್ಜೆಕ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ. ಕಾರಣ ಯಾಕೆ ಗೊತ್ತದು? ಚಳುವಳಿ ಹಿಂದಿ ಮಾತಾಡೋದಾದ್ರೆ ನಾನು ಅಂತ ಹಿಂದಿನ ಮಾಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ಅಟಲ್ಜಿ ಅವರದು ಉಳಿದವರ ಹಿಂದಿ ಅಲ್ಲ, ಶುದ್ಧ ಕಾವ್ಯ ಮಿಶ್ರಿತ ಉರ್ದು ಮಿಶ್ರಿತ ಹಿಂದಿ. ಉರ್ದು ಕಾವ್ಯ ಮಿಶ್ರಿತ ಹಿಂದಿ. ಅಣ್ಣಾದೊರೆ ಹೇಳಿದ್ದು ಹಿಂದಿ ಅನ್ನಕ್ಕಿಂತ ಹೆಚ್ಚಾಗಿ ಭಾಷೆ ಕಾವ್ಯಮಯವಾಗಿದ್ರೆ ಯಾವ್ದಾದ್ರು ಸರಿ ಅದು ಉರ್ದು ಮಿಶ್ರಿತ, ಪುನಃ ಉರ್ದು ಮಿಶ್ರಿತ ಹಿಂದಿ. ಆದ ಕಾರಣ ಕೆಲವು ಯಾವ ಭಾಷೆಗಳ ಮೇಲೆ ಅವರಿಗೆ ಪೂರ್ವಾಗ್ರಹ ಪೀಡಿತರ ಅಲ್ಲ ಅವರು. ಅದಕ್ಕೆ ನಾನು ಇದನ್ನು ಹಾಗೆ ಹೇಳ್ತಾ ಇದ್ದೆ. ನೆಹರು ಅವರಿಗೆ ಪತ್ರ ಬರೀತಾರೆ, ಕಾಲ್ ದ ಪಾರ್ಲಿಮೆಂಟ್ ಅಂತ. ಆ ಗಲಾಟೆ ಇದು ಚೈನಾ ಸಂದರ್ಭದಲ್ಲಿ ನೆಹರು ಕರೀತಾರೆ. ನೆಹರು ಕರೆದಾಗ ಏನಾಗತ್ತೆ ಹೇಳ್ತೀನಿ, ಇದು 4 ಜನ ಇರುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಆಗಲ್ಲ, ಜನಸಂಘ. ಆ ಸಂದರ್ಭದಲ್ಲಿ ನೆಹರು ಎದ್ದು ಹೇಳ್ತಾರೆ, ಫಸ್ಟ್ ಒನ್ ಟು ಟಾಕ್ ಇಸ್ ಮಿಸ್ಟರ್ ವಾಜಪೇಯಿ ಬಿಕಾಸ್ ಈ ಮೂಡ್ ದ ರೆಸಲ್ಯೂಷನ್. ಒಂದು ನಿಮಿಷ, ವಾಜಪೇಯಿ ಅವರ ಪಾರ್ಥಿವ ಶರೀರವನ್ನ ಅವರ ನಿವಾಸದಲ್ಲಿ ಈಗ ಅದನ್ನ ಇಡ್ತಕ್ಕಂಥದ್ದು ಏನು ಜನರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. VIP ಗಳು ಮತ್ತೆ ಎಲ್ಲ ನಮ್ಮ ಸೇನೆಯ ತುಕಡಿ ಅಧಿಕಾರಿಗಳು ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿದರೆ. ಅದು ನೌಕಾದಳ, ಭೂದಳ, ಮತ್ತೊಂದು ಕಡೆ ವಾಯುದಳದ ಅಧಿಕಾರಿಗಳು ಆ ಪಾರ್ಥಿವ ಶರೀರವನ್ನು ಈಗ ಏನು ಗಣ್ಯರ ದರ್ಶನಕ್ಕೆ ಈಗ ಇಡಲಾಗಿದೆ. ಸೊ ಅದಕ್ಕೂ ಮೊದಲು ಅವರು ರಾಷ್ಟ್ರಧ್ವಜವನ್ನು ಏನು ಪಾರ್ಥಿವ ಶರೀರದ ಮೇಲೆ ಹೊದಿಸೋ ಮೂಲಕ ತಮ್ಮ ಗೌರವವನ್ನು ಸಲ್ಲಿಸಿದರು. ಸೊ ಈಗಾಗಲೇ BJP ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳ ಗಣ್ಯರು ಪಾರ್ಥಿವ ಶರೀರದ ದರ್ಶನಕ್ಕೆ, ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ನೇರ ದೃಶ್ಯಗಳಲ್ಲಿ ಕೃಷ್ಣ ಮೆನನ್ ರಸ್ತೆಯ ವಾಜಪೇಯಿ ಅವರ ನಿವಾಸದಲ್ಲಿ ಈಗಾಗಲೇ ದೇಶಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳ ಗಣ್ಯರು, ಸಾಹಿತಿಗಳು, ಕಲಾವಿದರು ಪ್ರತಿಯೊಬ್ಬರು ಕೂಡ ಆ ನಿವಾಸದತ್ತ ಈಗ ಧಾವಿಸ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆ ಮಾಡಲಾಗಿದೆ. ಈಗ ಅಲ್ಲಿ ಗಣ್ಯರಿಗಾಗಿ ಅಂತಿಮ ದರ್ಶನ ಶುರುವಾಗುತ್ತೆ. ಈ ಮಧ್ಯೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಸೇರಿಕೊಂಡಿದ್ದಾರೆ. ಖ್ಯಾತ ಚಿಂತಕರು, ಪ್ರಖರ ವಾಗ್ಮಿ. ಸೂಲಿಬೆಲೆ ಅವರೇ, ಬಹುಶಃ ನಿಮಗೆ ಇನ್ಸ್ಪಿರೇಷನ್ ಆಗಿದ್ದಂಥವರು ವಾಜಪೇಯಿಯವರು. ವಾಗ್ಮಿ ಅಂತ ಹೇಳಿದೆ, ಪ್ರಖರವಾದ ವಾಗ್ಮಿಯಾಗಿದ್ದವರು ವಾಜಪೇಯಿ, ಪ್ರಖರವಾದ ವಿಚಾರಗಳನ್ನು ಮಂಡಿಸ್ತಿದ್ದವರು ವಾಜಪೇಯಿಯವರು. ತಾವು ಅವರಿಂದ ಇನ್ಸ್ಪಿರೇಷನ್ ಪಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಳ್ಳೋದಾದರೆ ಯಾವ ರೀತಿಯ ಇನ್ಸ್ಪಿರೇಷನ್ ವಾಜಪೇಯಿ ತಮಗಾಗಿದ್ರು? ಚಕ್ರವರ್ತಿ ಅವರೇ, ಒಂದು ವಾಜಪೇಯಿಯವರ ರಾಷ್ಟ್ರೀಯ ಚಿಂತನೆಯೇ ಬಹಳ ಅದ್ಭುತವಾಗಿರು. ವಾಜಪೇಯಿಯವರ ರಾಷ್ಟ್ರೀಯ ಚಿಂತನೆಯೇ ತುಂಬಾ ವಿಶೇಷವಾಗಿದ್ದು ಅಂತ ನನಗನ್ಸುತ್ತೆ. ಬಹುಶಃ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ? ಕಂಟಿನ್ಯೂ ಪ್ಲೀಸ್. ಹರಿ ಓಂ. ಫೈನ್. ವಾಜಪೇಯಿಯವರ ರಾಷ್ಟ್ರೀಯ ಚಿಂತನೆಯೇ ತುಂಬಾ ಪ್ರಖರವಾದ ಒಂದು. ಆಮೇಲೆ ಈಸ್ ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ವಾಜಪೇಯಿ ಅವ್ರದ್ದಿತ್ತಲ್ಲ, ಅದು ಬೇರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿತ್ತು ಅಂತ ನನಗನ್ಸುತ್ತೆ. ಅವರು ಅದು ಯಾವುದೇ ವಿಚಾರದಲ್ಲೂ ಯಾವುದೇ ತಕ್ಷಣಕ್ಕೂ ಡಿಸಿಷನ್ ತಗೊಳ್ಳೋದು ಇದು ತುಂಬಾ ವಿಶೇಷವಾಗಿದ್ದು. ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರ ವ್ಯಕ್ತಿತ್ವವೇ ಎಲ್ಲರ ಮನಸ್ಸನ್ನ ಸೂರೆಗೊಳ್ಳುವಂತ ವ್ಯಕ್ತಿತ್ವ. ಅವರ ಜೀವನದಿಂದ ಕಲಿಬೇಕಾಗಿರುವಂತಹ ಪಾಠಗಳು ಬಹಳ ಇವೆ. ಬಹುಶಃ ಜೀವನದುದ್ದಕ್ಕೂ ಪ್ರಯತ್ನ ಪಡ್ತಾ ಇದ್ರೂ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಕೆಲವು ಸಂಗತಿಗಳನ್ನ ನಾವು ಪಾಲಿಸೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ಸರ್ ಈ ಹೊತ್ತಲ್ಲಿ. ಅನೇಕ ಸಂಗತಿಗಳು ಅಂದರೆ ತಾವು ನೆನಪು ಮಾಡ್ಕೋಬಹುದಾದ್ರೆ ಯಾವ್ಯಾವ ಸಂಗತಿಗಳು ನಮಗೆ ಸ್ಫೂರ್ತಿ ಆಗಬಹುದು, ನಾವು ಇದರಿಂದ ಏನೋ ಪಾಠ ಕಲಿಬೇಕು ಅಂತ ನೀವು ಹೇಳೋದಾದ್ರೆ ಯಾವ ಥರದ ಸಂಗತಿಗಳು, ಯಾವ ಥರದ ಘಟನೆಗಳು, ಯಾವ ಥರದ ಮಾತುಗಳು? ಕೆನ್ ಯು ಎನ್ಲೈಟನ್ ಅಸ್ ಅಬೌಟ್ ಇಟ್? ಒಂದು ತಾನು ಯಾವ ಸಂಘಟನೆಗೆ ಬದ್ಧವಾಗಿದ್ದಾರೋ, ಅಂದ್ರೆ ಅವರ ಜೀವನದಲ್ಲಿ ಕಾಲೇಜ್ ಇದ್ದಾಗಲೇ ಸಂಘದ ಸಂಪರ್ಕಕ್ಕೆ ಬಂದವರು, ಅಲ್ಲಿಂದ ಸಂಘದ ಕೆಲಸ ಮಾಡ್ತಿದ್ದವರು, ಸಂಘಟನೆ ಕೊಟ್ಟ ಪ್ರತಿಯೊಂದು ಕೆಲಸವನ್ನು, ಸಂಘಟನೆ ಅವರಿಗೆ ನೀವು ಪತ್ರಿಕೆ ನಡೆಸಬೇಕು ಅಂದಾಗ ಸೈಲೆಂಟ್ ಆಗಿ ಪತ್ರಿಕೆ ನಡೆಸಲಿಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಹೇಳ್ತು ನೀವು ಈ ಪತ್ರಿಕೆ ಬಿಡಿ ಮತ್ತೊಂದು ಪತ್ರಿಕೆ ನೋಡ್ಕೊಳ್ಳಿ, ಅವ್ರು ಆ ಪತ್ರಿಕೆಗೆ ಹೋದ್ರು. ಸಂಘಟನೆ ಹೇಳ್ತು ನೀವು ಈ ಜವಾಬ್ದಾರಿ ಬಿಡಿ, ನೀವು ನೇರವಾಗಿ ಜನಸಂಘಕ್ಕೆ ಹೋಗಿ ಜನಸಂಘಕ್ಕೆ ಹೋದ್ರು. ಅನುಚರಣಕ್ಕೆ ನಿಲ್ಲಿ ಅಂದಾಗ ಅನುಚರಣಕ್ಕೆ ನಿಂತರು. ಅಂದ್ರೆ ಒಂದು ನಿರ್ಣಯವನ್ನ ಯಾರಾದರೂ ಹಿರಿಯರು ಹೇಳಿದ ಅಥವಾ ಸಂಘಟನೆ
ಹೇಳಿದ ನಿರ್ಣಯವನ್ನ ಕೈಗೆತ್ತಿಕೊಳ್ಳುವಂತ ಅವರದೊಂದು ಶೈಲಿ ಇತ್ತಲ್ಲ, ಅಥವಾ ಅದಕ್ಕೊಂದು ಬದ್ಧವಾಗಿರುವಂತ ವ್ಯಕ್ತಿತ್ವ ಇತ್ತಲ್ಲ, ಬಹುಶಃ ಅದು ಪ್ರತಿಯೊಬ್ಬರಿಗೂ ಕಷ್ಟವಾಗುವಂತ ಮತ್ತು ಸುಲಭವಲ್ಲದ ಸಂಗತಿ. ಅದು ನಮಗೆ ಕಲಿಸುವಂತ ಬಹಳ ದೊಡ್ಡ ಪಾಠ. ಎರಡನೇದು, ಅಟಲ್ ಜಿ ಅವರನ್ನ ನೋಡುವಾಗ ಯಾವಾಗಲೂ ಅನ್ಕೊಳ್ಳೋದು, ಅಟಲ್ ಜಿ ಯಾವತ್ತೂ ಆಶಾಭಾವನೆಯನ್ನ ಕಳ್ಕೊಳ್ಳೇ ಇಲ್ಲ. ಅಟಲ್ ಜಿ ಅವರು ಏನಿದ್ದಾಗಲೂ ಕೂಡ ಒಂದು ಚಾಲೆಂಜ್ ತಗೊಂಡಿದ್ದವರು. ಅವರು ಉತ್ತರ ಪ್ರದೇಶ ಎಲೆಕ್ಷನ್ ಅಲ್ಲಿ ಸೋಲ್ತಾರಲ್ಲ, ನಾನು ಪದೇ ಪದೇ ನೆನಪಿಸ್ಕೊಳ್ತಿರ್ತೀನಿ ಅದನ್ನ. ಸೋಲೋದು ಹೇಗಿತ್ತು ಅಟಲ್ ಜಿ ಅವರದ್ದು ಅಂತಂದ್ರೆ, 2,000 ಓಟುಗಳಲ್ಲಿ ಸೋಲಿಸ್ತಾರೆ. ಸೋಲಿಸೋದು ಕೂಡ ಅವ್ರಿಗೆ ಸೋಲೋದು ಸಾಧ್ಯವೇ ಇಲ್ಲ, ಅಟಲ್ ಜಿ ಪ್ರಚಾರಕ್ಕೆ ಬರೋದೇ ಬೇಡ, ಹಾಗೆ ಗೆಲ್ತಾರೆ ಅಂತಿದ್ದ ಕಾಲಕ್ಕೆ ಅವರದ್ದೇ ಹೆಸರನ್ನ ಕೆಲವರನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಓಟನ್ನು ಡಿವೈಡ್ ಮಾಡಿಸಿ ಸೋಲಿಸ್ತಾರೆ. ಆದ್ರೆ ಅಟಲ್ ಜಿ ಅವತ್ತೂ ಭ್ರಮನಿರಸನಗೊಳ್ಳಿಲ್ಲ. ಅವ್ರು ಹೇಳ್ತಾರೆ, ನನಗೆ ಮೋಸ ಮಾಡ್ತಾರೆ, ಹಿಂದೆ ಬೆನ್ನಿಗೆ ಚೂರಿ ಹಾಕುವಂತವ್ರು ಬಹಳ ಇರ್ತಾರೆ, ಬಟ್ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ, ಆದ್ರೆ ನಾನು ಗೆಲ್ಲೋದೇ ಅಂದ್ರೆ ಈ ಹೆಜ್ಜೆ ಇಡೋದು ಅಂತ. ಮುಂದೆ ಅದೇ ಎಲೆಕ್ಷನ್ ನಲ್ಲಿ 30,000 ಓಟುಗಳಿಂದ ಅಟಲ್ ಜಿ ಗೆಲ್ತಾರಲ್ಲ, ಹಾಗೆ ಗೆದ್ದಾಗಲೂ ಕೂಡ ಅಷ್ಟೇ ಸರಳವಾಗಿರ್ತಾರೆ. ಅಟಲ್ ಜಿ 13 ದಿನದ ಈ ತಮ್ಮ ವಿಶ್ವಾಸ ಪರೀಕ್ಷೆಯಲ್ಲಿ ಸೋಲ್ತಾರೆ. ಸೋತಾಗ ಅಟಲ್ ಜಿ ಮಾಡಿದ ಭಾಷಣ ಹೇಗಿತ್ತು ಅಂತಂದ್ರೆ, ಅದಾದ ನಂತರ ಮತ್ತೊಮ್ಮೆ ಅಟಲ್ ಜಿ ಗೆಲ್ಲಿಸಲೇಬೇಕು ಅನ್ನುವಂಥ ತುಡಿತ ಭಾರತೀಯರಿಗೆ ಮೂಡುವಂತೆ ಅಟಲ್ ಜಿ ತಮ್ಮ ಕೆಲಸವನ್ನು ತಾವು ಮಾಡ್ತಾರೆ. ಅಟಲ್ ಜಿ ಪ್ರತಿ ಬಾರಿ ಕೂಡ ಅವರ ಆಶಾಭಾವನೆ ಮಾತ್ರ ಹೈಟ್. ಇವತ್ತು ನನಗೆ ಎಲ್ಲರೂ ಬಿಜೆಪಿಯವರು ನಾವು ಅಲ್ಲಿ ಗೆದ್ವಿ ಇಲ್ಲಿ ಗೆದ್ವಿ ಅಂತ ಹೇಳಬೇಕಾದಾಗ, ಅಟಲ್ ಜಿ ಅವರ ವಕ್ತೃತ್ವದ ಶಕ್ತಿಯ ಪ್ರಭಾವ ಅದು ಅಂತ ನಂಗೆ ಅನೇಕ ಬಾರಿ ಅನ್ಸುತ್ತೆ. ಅಟಲ್ ಜಿ ತಾವು ಸಂಸತ್ನಲ್ಲಿ ನಿಂತ್ಕೊಂಡು ಹೇಳ್ತಾರಲ್ಲ, 2 ಸೀಟು ಅಂತ ತಲೆ ಕೆಡಿಸ್ಕೊಳ್ಬೇಡಿ, ಒಂದು ದಿನ ಇಡೀ ದೇಶವನ್ನ ನೀವು ಕಮಲ ಅರಳೋದನ್ನು ನೋಡ್ತೀರಿ. ಅವ್ರು ಹೇಳ್ತಾರೆ, ಅಂಧೇರಾ ಛಟೇಗಾ, ಸೂರಜ್ ಖಿಲೇಗಾ और ಕಮಲ್ ಖಿಲೇಗಾ ಅಂತ ಅವ್ರು ಹೇಳೋದು ಮಾತಿದೆಯಲ್ಲ, ಬಹಳ ಚೆನ್ನಾಗಿದೆ ಅಂತ. ಒಂದು ದಿನ ಈ ಕತ್ತಲು ಕಳೆಯುತ್ತೆ, ಮತ್ತೆ ಸೂರ್ಯ ಮತ್ತೆ ಮೂಡ್ತಾನೆ ಮತ್ತು ಕಮಲ ಅರಳುತ್ತೆ ಅಂತ ಅವ್ರು ಹೇಳುವಂತ ಆ ಮಾತುಗಳು ಇವತ್ತಿಗೂ ಪ್ರೇರಣಾದಾಯಿ ಅಂತ. ಅವರ ಭವಿಷ್ಯವಾಣಿ ನಿಜ ಆಗೋ ಹೊತ್ತಿಗೆ ಅವರು ಮೌನ ಆಗ್ಬಿಟ್ಟಿದ್ರು. ನೀವು ಹೇಳಿದಾಗೆ ಯಾವತ್ತು ಅವರು ಆಶಾವಾದಿಯಾಗಿದ್ರು, ಆಶಾಭಾವನೆಯನ್ನ ಕಳ್ಕೊಳ್ಳಿಲ್ಲ ಅನ್ನೋದಕ್ಕೆ ದೈನ್ಯಂನ ಪಲಾಯನಂ ಅಂತ ಈಶ್ವರಪ್ಪನವರು ಸ್ವಲ್ಪ ಮುಂಚೆ ಹೇಳ್ತಾ ಇದ್ರು. ಯಾವುದೇ ಸಂದರ್ಭದಲ್ಲೂ ದೈನ್ಯವೂ ಇಲ್ಲ, ಪಲಾಯನವೂ ಇಲ್ಲ ಅಂತ. ಹೌದು. ಸೊ ಯಾವತ್ತೂ ಆ ಭರವಸೆನ ಯಾವತ್ತೂ ಕಳ್ಕೊಂಡವರಲ್ಲ ಅಂತ ಬಹುಶಃ ನನ್ನಂತ ಅನೇಕರಿಗೆ ಈ ವಿಚಾರದಲ್ಲಿ ಅಟಲ್ ಜಿ ಅಬ್ಸಲ್ಯೂಟ್ಲಿ ಪ್ರೇರಣೆ ಆಗ್ತಾರೆ ಅಂತ. ಚಕ್ರವರ್ತಿಜಿ, ನಾನು ಹೂಗರ್ ಮಾತಾಡ್ತೀನಿ. ಒಂದು ಪ್ರಶ್ನೆ ಏನಂದ್ರೆ, ಕುತೂಹಲ ಇದೆ ಬಹಳಷ್ಟು ಜನ ಏನಂದ್ರೆ, ಅವರ ಒಟ್ಟು ಕರ್ತೃತ್ವ ಶಕ್ತಿ ಮತ್ತು ಪ್ರೀತಿ ವಿಶ್ವಾಸನ ಗಳಿಸೋದ್ರಲ್ಲಿ ಇವರು ಟಾಪ್ ಅಲ್ಲಿ ನಿಲ್ತಾರೆ. ಒಂದು 90ರ ದಶಕ ನಿಮ್ಗೆ ಗೊತ್ತಿದೆ, ರಾಮ ಮಂದಿರ ನಿರ್ಮಾಣದ ಚಳವಳಿ, ಅದ್ರ ದೊಡ್ಡ ಯಾತ್ರೆ ಆಯಿತು. ಆ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥ ದೊಡ್ಡ ಘೋಷಣೆಗಳು ಕೂಗ್ತಾ ಇದ್ದು, ಹಿಂದೂ ಎದ್ರೆ ದೇಶ ಎದ್ದಿತ್ತು ಅನ್ನುವಂಥ ಜೋರು ಘೋಷಣೆಗಳ ಮಧ್ಯೆ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಅಕ್ಸೆಪ್ಟಬಲ್ ಫೇಸ್ ಹೆಂಗಾದ್ರು ಅಂತ. ಅಡ್ವಾಣಿಯವ್ರನ್ನ ಒಂದು ಕಡೆ ನೋಡೋದು, ವಾಜಪೇಯಿ ಅವ್ರನ್ನ ಇನ್ನೊಂದು ಕಡೆ ನೋಡ್ತಕ್ಕಂಥದ್ದು. ವಾಜಪೇಯಿ ಒಬ್ಬ ಅಕ್ಸೆಪ್ಟಬಲ್ ಲೀಡರ್ ಆಗಲಿಕ್ಕೆ ಈ ಎಲ್ಲ ಅಂಶಗಳು ಯಾಕೆ ಅವರನ್ನ ಹತ್ರ ಬರಲಿಲ್ಲ ಅಂತ. ಒಂದು ನನಗೆ ಬಹಳ ಖುಷಿ ಏನು ಅಂತಂದ್ರೆ, ಈ ದೇಶದಲ್ಲಿ ಒಂದು ಮ್ಯಾಜಿಕ್ ಇದೆ. ತುಂಬಾ ಉಗ್ರರನ್ನ ಕಂಡಾಗ, ಅಂದ್ರೆ ಉಗ್ರ ಚಿಂತನೆಯವ್ರನ್ನ ಕಂಡಾಗ ನಮ್ಗೆ ಮತ್ತೊಬ್ರು ತುಂಬಾ ಸಾಫ್ಟ್ ಅನ್ಸ್ಲಿಕ್ಕೆ ಶುರುವಾಗ್ಬಿಡತ್ತೆ. ಅಟಲ್ ಜಿ ಖಂಡಿತವಾಗಿಯೂ ಅಕ್ಸೆಪ್ಟಬಲ್ ಫೇಸ್ ಆಗ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಡ್ವಾಣಿಯವರನ್ನು ನೋಡಿದಾಗ ಎಲ್ರಿಗೂ ಅನ್ನಿಸ್ತು ಅಟಲ್ ಜಿ ಅಕ್ಸೆಪ್ಟಬಲ್ ಫೇಸ್ ಅಂತ. ನಂಗೆ ಬಹಳ ವಿಚಿತ್ರ ಅನ್ಸೋದು, ನೀವು ಅಡ್ವಾಣಿ ತುಂಬಾ ಉಗ್ರ ಚಿಂತನೆಯವರು ಅಂತ ಇದ್ರಲ್ಲ, ಮೋದಿ ಅವರನ್ನ ಕಂಡ ತಕ್ಷಣ ಅಡ್ವಾಣಿ ಅಕ್ಸೆಪ್ಟಬಲ್ ಫೇಸ್ ಅಂತ. ಮೋದಿಯವರು ತುಂಬಾ ಉಗ್ರ ಚಿಂತನೆಯವರು ಅಂತ ಇದ್ರು. ಯಾವಾಗ ಯೋಗಿ ಆದಿತ್ಯನಾಥರು ಬಂದ್ರು, and then immediately people say ಮೋದಿ ಅವರೇ ಬೆಟರ್ ಯೋಗಿ ಆದಿತ್ಯನಾಥರಿಗೆ ಅಂತ. ಮೇ ಬಿ ದಿಸ್ ಈಸ್ ಒನ್ ಪಾಯಿಂಟ್. ಅದರ್ವೈಸ್ ಭಾಜಪದಿಂದ ಯಾರೇ ಬಂದ್ರು, ಜನಸಂಘದಿಂದ ಯಾರೇ ಬಂದ್ರು, ದೇ ಆರ್ ನೆವರ್ ಅಕ್ಸೆಪ್ಟೆಡ್ ಅಂತ. ಸಂಘದ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅವ್ರನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ಸ್ನಿಗ್ಧವಾದ ಒಂದು ಹೃದಯ ಇತ್ತಲ್ಲ, ಆ ಹೃದಯದಲ್ಲಿ ಎಲ್ಲರನ್ನು ಅಪ್ಪಿಕೊಳ್ಳುವಂತ ಒಂದು ಭಾವನೆಗಳು, ಅದನ್ನು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು ಮತ್ತು ದೀರ್ಘಕಾಲ. ಇನ್ಫ್ಯಾಕ್ಟ್ ಅವರು ಜನತಾ ಪಕ್ಷದಲ್ಲಿ ತಮ್ಮ ಜನಸಂಘವನ್ನು ವಿಲೀನ ಮಾಡಿದಾಗಲೂ ಕೂಡ ಅಲ್ಲಿ ಬರುವಂತ ಎಲ್ಲ ಗಲಾಟೆಗಳನ್ನು ಯಾರು ಸಾಲ್ವ್ ಮಾಡಬಲ್ಲರು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಾಲ್ವ್ ಮಾಡಬಲ್ಲರು ಅಂತ. ಇದು ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿ ಬರ್ತಾ ಇದ್ದ ದನಿ ಆಗಿದ್ರಿಂದ ನನಗೆ ಇವತ್ತು ಅನ್ಸುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಲಕ್ರಮದಲ್ಲಿ ಅಡ್ವಾಣಿಯವ್ರನ್ನ ಕಂಪೇರ್ ಮಾಡಿದಾಗ ಜನಕ್ಕೆ ಅನ್ಸಕ್ಕೆ ಶುರುವಾಯ್ತು, ದಿಸ್ ಇಸ್ ದ ಫೇಸ್, ಈ ಫೇಸ್ ಅನ್ನ ನಾವು ಖಂಡಿತ ಒಪ್ಕೋಬಹುದು ಅಂತ. ಬಟ್ ಅಟಲ್ ಬಿಹಾರಿ ವಾಜಪೇಯಿ ಅವರದು ನೀವು ನೋಡಿರ್ಬೋದು, ಇವತ್ತಿಗೂ ಮುಸಲ್ಮಾನರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪ್ರೀತಿಯಿಂದ ನೋಡೋ ರೀತಿ ಇದೆಯಲ್ಲ. ಲಕ್ನೋದಲ್ಲಿ ನಾನು ಬೆಳಗಿಂದ ವಿಡಿಯೋ ನೋಡ್ತಿದ್ದೆ, ಲಕ್ನೋದಲ್ಲಿ ಒಂದು ಸ್ಕೂಲ್ ನಲ್ಲಿ ಮುಸ್ಲಿಂ ಹುಡುಗರು ಪ್ರಾರ್ಥನೆ ಮಾಡ್ತಾರೆ, ಪುಟ್ ಮಕ್ಕಳೇ, ಆದ್ರೆ ಇಡೀ ಮುಸ್ಲಿಂ ಆ ಶಾಲೆ ಅಟಲ್ ಜಿ ಅವರ ಆರೋಗ್ಯ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡೋದು. ಇವೆಲ್ಲ ನೋಡಿದಾಗ ಅಟಲ್ ಜಿ ಅಬ್ಸಲ್ಯೂಟ್ಲಿ ಒಂದು ಡಿಫರೆಂಟ್ ಆದ ಒಂದು ಕ್ಯಾರೆಕ್ಟರ್ ಆಗಿದ್ರು ಅಂತ ಅನ್ಸುತ್ತೆ. ನೀವು ಅದ್ವಾನಿ ಅವರ ವಿಚಾರ ಮಾತಾಡ್ತಾ ಇದ್ರಿ. ಈಗ ಅದ್ವಾನಿ ಅವರು ವಾಜಪೇಯಿ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ.
ಅಗಾಧವಾದ ಸ್ನೇಹ ಅವರದ್ದು, 65 ವರ್ಷಗಳ ಸ್ನೇಹ. ಬಹುಶಃ ಇವತ್ತು ಅತ್ಯಂತ ದುಃಖಿ ಅಂತ ಯಾರಾದರೂ ಇದ್ರೆ ಬಹುಶಃ ಅದು ಅದ್ವಾನಿಯವರು ಇರ್ತಾರೆ. ನಾನು ಅವಾಗಲೇ ಚರ್ಚೆನಲ್ಲಿ ನಾವು ಮಾತಾಡ್ತಾ ಇದ್ವಿ, ಅಧಿಕಾರಕ್ಕಾಗಿ ಸ್ನೇಹ ಕಳೆದುಕೊಳ್ಳದ ಅಪರೂಪದ ಸ್ನೇಹ ಇದು ಅಂತ ಹೇಳಿ. ಅಧಿಕಾರ ಸ್ನೇಹದಲ್ಲಿ ಬರಲೇ ಇಲ್ಲ. ಇಟ್ ವಾಸ್ ಎ ಬ್ಯೂಟಿಫುಲ್ ಡಿಫರೆಂಟ್ ಕೈಂಡ್ ಆಫ್ ಎ ಫ್ರೆಂಡ್ಶಿಪ್. ಅದ್ವಾನಿಯವರು ಬರ್ತಾ ಇದ್ದಾರೆ, ನಡಿಗೆಯಲ್ಲಿ ನಡುಕ ಇದೆ. ಯು ಕ್ಯಾನ್ ಸಿ ಹಿ ಲುಕಿಂಗ್ ವೆರಿ ವೀಕ್. ಮತ್ತೆ ಇಬ್ರು ಕೂಡ ಸ್ಟಾಂಚ್ ಪಾರ್ಟಿ ಲಾಯಲ್, ಅವರು ಬಹಳ ಲಾಯಲ್ ಪಾರ್ಟಿ. ಅಂದ್ರೆ ಇಬ್ರು ಕೂಡ ಕೊನೆಯವರೆಗೂ ಪಾರ್ಟಿಗೆ ಲಾಯಲ್ ಆಗಿರೋ ಕೆಲವು ನಾಯಕರಲ್ಲಿ ತುಂಬಾ ಎತ್ತರದಲ್ಲಿ ಇರ್ತಕ್ಕಂಥವ್ರು ಅಡ್ವಾಣಿ ಮತ್ತು ವಾಜಪೇಯಿ. ಕರೆಕ್ಟ್. ಪಾರ್ಟಿ ಏನು ಅಡ್ವಾಣಿ ಅವರು ಮನಸ್ಸು ಮಾಡಿದ್ರೆ ಆಗ ರಾಮ ಮಂದಿರ ಇದು ಮೂವ್ಮೆಂಟ್ ಅಲ್ಲಿ, ಅಂದ್ರೆ ಅವರ ಚಳವಳಿ ಅದನ್ನು ವಿರೋಧ ಮಾಡತಕ್ಕಂಥ ದೊಡ್ಡ ಇದು ಇತ್ತು ಭಾರತದಲ್ಲಿ. ಅಂತ ಸಂದರ್ಭದಲ್ಲಿ ಎಲ್ಲರ ಬೆಂಬಲ ಇದ್ದಿದ್ದು ಅಡ್ವಾಣಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ಅದಾದ ನೆಕ್ಸ್ಟ್ ಚುನಾವಣೆಯಲ್ಲಿ ವಾಜಪೇಯಿ ಪ್ರಧಾನಿ ಆಗಲಿ ಅಂತ ಹೇಳ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಬಂದಿದ್ದು ಅಡ್ವಾಣಿ. ಕರೆಕ್ಟ್. ಈಗ ಬಸವರಾಜ್ ಪಾಟೀಲ್ ಹಂಗಿತ್ತು, ಅವ್ರಿಗೆ ಅದು ಬೇರೆ ಇದು ಬೇರೆ ಅಂತ ಇರಲಿಲ್ಲ. ಅಬ್ಸಲ್ಯೂಟ್ಲಿ. ಅದ್ವಾನಿ ಅವರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನಾನು ಬಸವರಾಜ್ ಪಾಟೀಲ್ ಸೇಡಂ ಅವ್ರನ್ನ ಕೊನೆಗೂ ದಿ ಕನೆಕ್ಷನ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ಸೇಡಂ ಅವರೇ, ನನ್ನ ಮಾತು ತಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ವಾಜಪೇಯಿ ಅವರು ಇನ್ನಿಲ್ಲ, ಅಟಲ್ ಅಜಾತ ಶತ್ರು ಇಲ್ಲ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರೋ ಭಾವನೆ ಏನು? ಭಾರತ ಮಾತೆಯ ಅನ್ಯಾನ್ಯ ಭಕ್ತ ಮತ್ತು ಒಬ್ಬ ಶ್ರೇಷ್ಠ ಕವಿ, ಸಾಹಿತಿ, ಪತ್ರಕರ್ತ ಮತ್ತು ದೂರದೃಷ್ಟಿಯ ರಾಜಕಾರಣಿ, ಯಾರು ದೇಶದ ಗೌರವವನ್ನು ದೇಶದ ಒಳಗೆ ಮತ್ತು ಹೊರಗೆ ಹೆಚ್ಚು ಮಾಡಲಿಕ್ಕೆ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದರು ಮತ್ತು ಒಂದು ವೈಚಾರಿಕ ತಳಹದಿಯ ಮೇಲೆ ಅವತ್ತಿನ ಜನಸಂಘ, ನಂತರದ ಭಾರತೀಯ ಜನತಾ ಪಾರ್ಟಿಗೆ ವೈಚಾರಿಕ ಸ್ತರದಲ್ಲಿ ದೇಶದ ಕೋಟಿ ಕೋಟಿ ಜನರ ಹೃದಯಕ್ಕೆ ಮುಟ್ಟಿಸಲಿಕ್ಕೆ ವಾಜಪೇಯಿಯವರು ಮಾಡಿರ್ತಕ್ಕಂಥ ತ್ಯಾಗ ಅಪಾರವಾದದ್ದು. ಅಧಿಕಾರ ಬಂದ ಮೇಲೆಯೂ ಸಹ ಅದರ ಮೋಹ ಇಟ್ಟಿರಲಿಲ್ಲ. ಅಧಿಕಾರ ಇದ್ದಾಗಲೂ ಸಹ ಅವರು ದೇಶವನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ, ಅದು ರೋಡ್ ಲಿಂಕ್ ಇರ್ಬೋದು, ರೈಲ್ವೆ ಲಿಂಕ್ ಇರ್ಬೋದು, ಟೆಲಿಫೋನ್ ಲಿಂಕ್ ಇರ್ಬೋದು, ವಿಮಾನದ ಲಿಂಕ್ ಇರಬಹುದು, ಗ್ರಾಮೀಣ ರಸ್ತೆಗಳನ್ನು ಜೋಡಿಸ್ತಕ್ಕಂಥ ಕಾರ್ಯ ಇರ್ಬೋದು, ಜಗತ್ತಿನಲ್ಲಿ ದೇಶದ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥ ಮನೋಬಲ ಇರಬಹುದು. ಅದೇ ರೀತಿ ಅಣುಬಾಂಬ್ ಸ್ಫೋಟ ಮಾಡುವ ಸಮಯದಲ್ಲಿ ಜಗತ್ತಿನ ಶಕ್ತಿಶಾಲಿ ದೇಶಗಳ ವಿರೋಧ ಕಟ್ಕೊಳ್ಬೇಕು ಅಂತ ಗೊತ್ತಿದ್ದರೂ ಸಹ ಅದರ ಗೌಪ್ಯತೆಯನ್ನು ಕಾಪಾಡಿಕೊಂಡು ದೇಶದ ಗೌರವಕ್ಕೆ ಮಹತ್ವದ ಸ್ಥಾನವನ್ನು ಕೊಡ್ತಕ್ಕಂಥ ವ್ಯಕ್ತಿಯವರಾಗಿದ್ದರು. ಅದೇ ರೀತಿ ತಮ್ಮ ಪಕ್ಷದಿಂದ ಆಗಾಗ ತಪ್ಪಾದಾಗ ಅಷ್ಟೇ ಮುಕ್ತ ಮನಸ್ಸಿನಿಂದ ತಮ್ಮ ನೋವನ್ನು ತೋಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿಯವರಾಗಿದ್ದಾರೆ. ಅಂಥ ಶ್ರೇಷ್ಠ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರಿಗೆ ಕೊಡಬೇಕಾದಂಥ ಶ್ರದ್ಧಾಂಜಲಿ ಅಂತಂದರೆ ಆ ಎತ್ತರದ ವ್ಯಕ್ತಿಗಳನ್ನು ಮತ್ತೆ ಈ ದೇಶದಲ್ಲಿ ನಿರ್ಮಾಣ ಮಾಡಬೇಕು. ಮತ್ತೊಮ್ಮೆ ತಾಯಿ ಭಾರತ ಮಾತೆ ಬಸವರಾಜ್ ಪಾಟೀಲ್ ಸೇಡಂ ನಾನು ಲಕ್ಷ್ಮಣ ಹೂಗಾರ್ ಮಾತಾಡ್ತೀನಿ. ನಾವು ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಿ ಸೇಡಂ ನಾನು ಲಕ್ಷ್ಮಣ ಹೂಗಾರ್ ಮಾತಾಡ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಪ್ರಮೋದ್ ಮಹಾಜನ್ ಕಲಬುರಗಿ ಬಂದ ಬಹಳ ಬಾರಿ ಚುನಾವಣೆ ಬಂದೆ. ನಾನು ವಿದ್ಯಾರ್ಥಿ ಓದುವ ಸಂದರ್ಭದಲ್ಲೂ ಕೂಡ ಅವ್ರ ಭಾಷಣ ಕೇಳಿದ್ದೀನಿ. ಅಲ್ಲಿ ಜನತಾ ಪರಿವಾರದ ನಾಯಕರ ಸೂಪರ್ ಮಾರ್ಕೆಟ್ ಅಲ್ಲಿ ಒಂದ್ ಕಡೆ ಭಾಷಣ, ಅವ್ರ ವೇದಿಕೆ ಎದುರುಗಡೆನೆ ನಿಮ್ಮ ಪಕ್ಷದ ಭಾಷಣ ನಡೀತಾ ಇತ್ತಿದ್ದು. ಎರಡು ಕಡೆ ಜನ ಎಷ್ಟು ಜನ ಇದಾರೆ ಅಂತ ನಾವು ಹೋಗಿ ನೋಡಿದ್ವಿ. ಬಿಜೆಪಿಯ ವಾಜಪೇಯಿ ಭಾಷಣ ಕೇಳಕ್ಕೆ ಎಷ್ಟು ಜನ ಬಂದಿದ್ದಾರೆ, ಜನತಾ ದಳದ ಅವಾಗ ರಾಮಕೃಷ್ಣ ಹೆಗಡೆ, ಜಯೇಶ್ ಪಟೇಲ್, SR ಬೊಮ್ಮಾಯಿ, ದೇವೇಗೌಡರು ಬಂದಿದ್ರು. ಸೊ ಅವ್ರ ಭಾಷಣಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ತಿದ್ವಿ. ಅಂದ್ರೆ ಆ ಸಂದರ್ಭ ಇತ್ತಲ್ಲ, ನೀವು ಚುನಾವಣೆ ಬಂದಾಗ ಅದಕ್ಕಿಂತ ಮೊದಲು ಅನೇಕ ಚುನಾವಣೆ ಕೂಡ ಕಲಬುರಗಿಗೆ ಅತಿ ಹೆಚ್ಚು ಬಾರಿ ಬಂದಿದ್ರು ವಾಜಪೇಯಿ ಅವರು. ಆ ಅನುಭವಗಳನ್ನು ಹೇಳ್ಕೊಳ್ಳೋದಾದ್ರೆ ನಿಜವಾಗಿ ಕಲಬುರಗಿಗೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸೇಡಮಕ್ಕೆ ಅವರು ಬೇರೆ ಬೇರೆ ಸಮಯ ಚುನಾವಣೆಯಲ್ಲಿ ಬಂದಿದ್ದಾರೆ. 69ನೇ ಇಸ್ವಿಯಿಂದ ಅವ್ರ ಜೊತೆಗೆ ಒಳ್ಳೆಯ ಸಂಪರ್ಕ ಇದೆ ಮತ್ತು ಈ ಭಾಗದ ವಿಕಾಸದ ಬಗ್ಗೆಯೂ ಅವರು ಅಷ್ಟೇ ಕಳಕಳಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದರು. ಮುಕ್ತ ಮನಸ್ಸಿನಿಂದ ಪಕ್ಷಕ್ಕಾಗಿ ದುಡಿದಂಥ ವ್ಯಕ್ತಿಯವರು. ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಇದ್ದಾರೆ. अटल जी के रूप में भारतवर्ष ने आज अपना अनमोल अटल रत्न खो दिया है. अटल जी का विराट व्यक्तित्व,
और उनके जाने का दुख दोनों ही शब्दों के दायरे से परे हैं। वो एक जननायक, प्रखर वक्ता, ओजस्वी कवि, पत्रकार, प्रभावशाली अंतर्राष्ट्रीय व्यक्तित्व के धनी और सबसे बढ़कर मां भारती के सच्चे सपूत थे। उनके निधन से एक युग का अंत हो गया है। उनका निधन संपूर्ण राष्ट्र के लिए अपूर्णीय क्षति है। मेरे लिए तो अटल जी का जाना पिता तुल्य संरक्षक का साया सिर से उठने जैसा है। उन्होंने मुझे संगठन और शासन दोनों का महत्व समझाया, दोनों में काम करने की शक्ति और सहारा दिया। वे जब भी मिलते थे पिता की तरह खुश होकर आत्मीयता के साथ गले लगाते थे। मेरे लिए उनका जाना एक ऐसी कमी है जो कभी भर नहीं पाएगी। अटल जी ने अपने कुशल नेतृत्व और अविरत संघर्ष के द्वारा जनसंघ से लेकर के भाजपा तक इन संगठनों को मजबूती के साथ खड़ा किया। उन्होंने भाजपा के विचारों और नीतियों को देश में जन जन तक पहुंचाने का कार्य किया। उन्हीं के दृढ़ निश्चय और कठिन परिश्रम का परिणाम है कि आज भाजपा की यात्रा यहां तक पहुंची है। अटल जी भले ही हमें छोड़कर चीर निद्रा में लीन हो गए हो, लेकिन उनकी वाणी, उनका जीवन, उनकी सादगी, उनके विचार, उनका दर्शन हम समस्त भारतवासियों के लिए हमेशा प्रेरणा देता रहेगा। उनका ओजस्वी, तेजस्वी और यशस्वी व्यक्तित्व सदा हम देशवासियों का मार्गदर्शन करता रहेगा। अपार शोक की इस घड़ी में मेरी संवेदना उनके परिवार और समस्त देशवासियों के साथ है। इस दुख की घड़ी में मैं अटल जी के चरणों में आदरपूर्वक अपनी श्रद्धांजलि अर्पित करता हूं। ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾರತದ ರತ್ನ ಆ ಪಕ್ಷಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ನಷ್ಟ ಅನ್ನುವಂಥ ಮಾತುಗಳನ್ನು ಕೂಡ ಪ್ರಧಾನಿಗಳು ಆಡಿದ್ರು. ತಮ್ಮ ಸಂತಾಪ ಸೂಚಕ ಮಾತಿನಲ್ಲಿ ಅನೇಕ ವಿಚಾರಗಳನ್ನು ಸ್ಮರಿಸಿಕೊಂಡ್ರು. ವಾಜಪೇಯಿ ಅವರ ಯಾವ ರೀತಿ ಅವರ ವ್ಯಕ್ತಿತ್ವ ಮತ್ತು ನಾಯಕತ್ವದ ಅಧಿಶಕ್ತಿ ಏನಿದೆ ಅದನ್ನು ನಾವು ಇವತ್ತು ಕೂಡ ಅದು ಮರೆಯೋಕ್ಕಾಗಲ್ಲ. ಅದು ನಮಗೆ ಒಂದು ಗೈಡ್ ಫೋರ್ಸ್ ಆಗಿ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಈಗಾಗಲೇ ಕೃಷ್ಣ ಮೆನನ್ ರಸ್ತೆಯ ವಾಜಪೇಯಿ ಅವರ ನಿವಾಸದಲ್ಲಿ ಈಗ ಅವರ ಪಾರ್ಥಿವ ಶರೀರದ ಮುಂದೆ ಈ ದೇಶದ ಅನೇಕ ರಾಜ್ಯಗಳಿಂದ अधिकारिಗಳು मेरे लिए उनका जाना एक ऐसी कमी है जो कभी भर नहीं पाएगी। अटल जी ने अपने कुशल नेतृत्व और अविरत संघर्ष के द्वारा जनसंघ से लेकर के भाजपा तक इन संगठनों को मजबूती के साथ खड़ा किया।
उन्होंने भाजपा के विचारों और नीतियों को देश में जन जन तक पहुंचाने का कार्य किया। उन्हीं के दृढ़ निश्चय और कठिन परिश्रम का परिणाम है कि आज भाजपा की यात्रा यहां तक पहुंची है। अटल जी भले ही हमें छोड़कर चीर निद्रा में लीन हो गए हो, लेकिन उनकी वाणी, उनका जीवन, उनकी सादगी, उनके विचार, उनका दर्शन हम समस्त भारतवासियों के लिए हमेशा प्रेरणा देता रहेगा। उनका ओजस्वी, तेजस्वी और यशस्वी व्यक्तित्व सदा हम देशवासियों का मार्गदर्शन करता रहेगा। अपार शोक की इस घड़ी में मेरी संवेदना उनके परिवार और समस्त देशवासियों के साथ है। इस दुख की घड़ी में मैं अटल जी के चरणों में आदरपूर्वक अपनी श्रद्धांजलि अर्पित करता हूं। ಎಸ್ ಪ್ರಧಾನಿ ವಾಜಪೇಯಿ ಮಾಜಿ ಪ್ರಧಾನಿ ವಾಜಪೇಯಿ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಂತಾಪ ಸೂಚಕ ಭಾಷಣದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡುತ್ತಾ ನೋಡ್ತಾ ಇದ್ದ ನೇತೃತ್ವದಲ್ಲಿ ಒರಿಸ್ಸಾದ ಚೀಫ್ ಮಿನಿಸ್ಟರ್ ನವೀನ್ ಪಟ್ನಾಯಕ್, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕೃಷ್ಣ ಮೆನನ್ ನಿವಾಸ ಏನು ವಾಜಪೇಯಿ ನಿವಾಸ ಇದೆ ರಸ್ತೆಯಲ್ಲಿ, ಆ ನಿವಾಸದಲ್ಲಿ ಈಗಾಗಲೇ ದೇಶದ ವಿವಿಧ ಭಾಗಗಳಿಂದ ಬಂದಂಥ ಅನೇಕ ನಾಯಕರು, ಸುಷ್ಮಾ ಸ್ವರಾಜ್ ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನೇರ ದೃಶ್ಯ. ದೆಹಲಿಯ ಕೃಷ್ಣ ಮೆನನ್ ರಸ್ತೆಯ ಅಟಲ್ ಬಿಹಾರಿ ವಾಜಪೇಯಿ ನಿವಾಸದಲ್ಲಿ ವಾಜಪೇಯಿ ಅವರ ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕೂಡ ತಮ್ಮ ಅಂತಿಮ ನಮನವನ್ನು ಹೂಗುಚ್ಛವನ್ನು ಇಡುವ ಮೂಲಕ ತಮ್ಮ ಅಂತಿಮ ಸಂತಾಪವನ್ನು ಸೂಚಿಸ್ತಾರೆ, ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ, ಕಾಂಗ್ರೆಸ್ಸು ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ವಾಜಪೇಯಿ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ, ಕೇಂದ್ರದ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಈಗ ತಮ್ಮ ಅಂತಿಮನವನ್ನು ಸಲ್ಲಿಸಿದ್ರು. ಈಗ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ವಾಜಪೇಯಿ ಅವರ ಅಸ್ತಂಗತ ಮತ್ತು ಭಾರತೀಯ ಜನತಾ ಪಕ್ಷದ ಒಟ್ಟು ಚರಿತ್ರೆ ಅಂದರೆ ರಾಜಕೀಯ ಇತಿಹಾಸದಲ್ಲಿ ವಾಜಪೇಯಿ ಅವರ ಛಾಪು ಏನಿದೆ, ಅಡ್ವಾಣಿ ಮತ್ತು ವಾಜಪೇಯಿ ಜೋಡಿ ಮಾಡಿದಂಥ ಒಂದು ಸಂಘಟನಾ ಶಕ್ತಿಯ ಮೂಲಕ ಭಾರತೀಯ ಜನತಾ ಪಕ್ಷ ಈ ಹಂತಕ್ಕೆ ಬಂದಿದೆ. ಸೊ ವಾಜಪೇಯಿ ಕಳ್ಕೊಂಡಂಥ ಅಡ್ವಾಣಿಯ ನಿಜವಾದ ಒಂದು ರೀತಿಯ ತಬ್ಬಲಿಯ ಭಾವ ಕಾಡ್ತಾ ಇದೆ.